ಲಾಸ್ಟ್ ಎಪಿಸೋಡಲ್ಲಿ ನೋಡಿದ್ವಿ, ಪೊಲೀಸ್ ಮೂಂಗ್ ಯಾಂಗ್ ಪ್ರೆಸ್ ಮೀಟ್ ಮಾಡಿ ಸಾರಾ ಫೇಕ್ ಐಡೆಂಟಿಟಿ ಕ್ರಿಯೇಟ್ ಮಾಡಿ ಜನಕ್ಕೆ ಮೋಸ ಮಾಡ್ತಿದ್ಲು. ಅವಳ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಸಾರಾ ಅವಳೇ ಬಂದು ಇನ್ವೆಸ್ಟಿಗೇಷನ್ ರೂಮಲ್ಲಿ ಬಂದು ಕೂತ್ಕೋತಾಳೆ. ಮೂಂಗ್ ಯಾಂಗ್ ಬಂದು ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಸಾರಾ ಹೇಳ್ತಾಳೆ, ಹೆಸರು ಎಲ್ಲ ಮ್ಯಾಟರ್ ಆಗೋಲ್ಲ, ನೀನು ಯಾವ ರೀತಿ ನೋಡ್ತೀಯಾ ಅದೇ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾಳೆ. ಸಾರಾ ಹೇಳ್ತಾಳೆ, ನನ್ನ ಹೆಸರು, ನನ್ನ ಹ್ಯಾಂಕಲಲ್ಲಿರೋ ಈ ಟ್ಯಾಟೂ ಬಿಟ್ಟು ನಿನಗೇನೂ ಗೊತ್ತಿಲ್ಲ ನನ್ನ ಬಗ್ಗೆ ಅಂತ ಹೇಳ್ತಾಳೆ. ಪೊಲೀಸ್ ಮೂಂಗ್ ಯಾಂಗ್ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬುಡ್ವಾರ್ ಅನ್ನೋ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದು ನೀನೇ ಅಲ್ವಾ? ನಿನ್ನ ನಿಜವಾದ ಹೆಸರೇನು ಅಂತ ಕೇಳ್ತಾನೆ. ಸಾರಾ ಕಿಮ್ ಅಂತ ಹೇಳ್ತಾಳೆ. ಪೊಲೀಸ್ ಹೇಳ್ತಾನೆ, ಸಾರಾ ಕಿಮ್ ಹೆಸರಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಇದೆಲ್ಲ ಫೇಕ್, ನನಗೆ ನಿನ್ನ ನಿಜವಾದ ಹೆಸರು ಬೇಕು ಅಂತ ಹೇಳ್ತಾನೆ. ಆದರೆ ಸಾರಾ ಈಗ ನನ್ನ ಹೆಸರು ಇದೆ ಅಂತ ಹೇಳ್ತಾಳೆ. ಪೊಲೀಸು ಒಂದೊಂದಾಗಿ ಡಾಕ್ಯುಮೆಂಟ್ಸ್ನ ಟೇಬಲ್ ಮೇಲೆ ಇಡ್ತಾನೆ. 4 ವರ್ಷದ ಹಿಂದೆ ಒಂದು ಕಂಪ್ನಿಯಿಂದ ನೀನು ಲೋನ್ ತಗೊಂಡೆ, ಎಂಪ್ಲಾಯ್ ಸೇಲ್ನಲ್ಲಿ ಕಮ್ಮಿ ದುಡ್ಡಿಗೆ ಬ್ಯಾಗ್ಸ್ನ ಪರ್ಚೇಸ್ ಮಾಡಿದೆ, ಬ್ರ್ಯಾಂಡ್ ಹೆಸರಲ್ಲಿ ಆನ್ಲೈನ್ ಸೇಲ್ ಮಾಡಿದೆ, ದುಡ್ಡು ಮಾಡಿದೆ, ಲೋನ್ ಕೊಟ್ಟೋಕ್ಕಾಗದೆ ಸಾಯೋ ನಾಟಕ ಮಾಡಿದೆ, ಸೂಸೈಡ್ ಹೆಸರು ಹೇಳಿ ಬೇರೆ ವ್ಯಕ್ತಿ ಆದೆ. ಸಾರಾ ನಗ್ತಾ ಹೇಳ್ತಾಳೆ, ಆ ಹುಡುಗಿ ಸತ್ತೋಗಿದ್ದಾಳೆ, ನಾನಿನ್ನೂ ಜೀವಂತವಾಗೇ ಇದ್ದೀನಿ, ಇದನ್ನ ನೀನು ಹೇಗೆ ಪ್ರೂವ್ ಮಾಡ್ತೀಯಾ? ಇಲ್ಲಿ ಪೊಲೀಸ್ ಹತ್ರ ಯಾವುದೇ ಪ್ರೂಫ್ ಇರಲ್ಲ. ಸಾರಾ ಹೇಳ್ತಾಳೆ, ನಾನು ಬುಡ್ವಾರ್ ಬ್ರ್ಯಾಂಡ್ನ ಯಾರಿಗೂ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿಲ್ಲ, ನಾನು ಇನ್ನು ಮುಂದೆ ಬೇರೆಯವರಿಗೆ ಮೋಸ ಮಾಡಬಾರ್ದು ಅಂತ ಮಾಡಿದೆ ಅಂತ ಹೇಳ್ತಾಳೆ. ಈ ಬ್ರ್ಯಾಂಡ್ ನನ್ನ ತಪ್ಪು, ನನ್ನ ಪರಿಶ್ರಮ, ನನ್ನ ಶಿಕ್ಷೆ ಈ ಮೂರೂ ಆಗಿದೆ. ನಾನು ಈ ಬ್ರ್ಯಾಂಡ್ನ ಪಾಪ್ಯುಲರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಎಲ್ಲರೂ ಅವರೇ ಬಂದು ನನ್ನ ಹತ್ರ ಬಂದರು. ಪೊಲೀಸ್ ಹೇಳ್ತಾನೆ, ನಿನ್ನ ಬ್ರ್ಯಾಂಡ್ ಫೇಕ್ ಅಂತ. ಸಾರಾ ಹೇಳ್ತಾಳೆ, ಬ್ರ್ಯಾಂಡ್ ಅನ್ನೋದು ಅದನ್ನು ತಯಾರಿ ಮಾಡೋದ್ರಲ್ಲಿ ಇಲ್ಲ, ಖರೀದಿ ಮಾಡೋದ್ರಲ್ಲಿ ಇರೋದು. ಶ್ರೀಮಂತರಿಗೆ ಬ್ಯಾಗ್ಸ್ ಯೂಸ್ ಮಾಡೋಕ್ಕೆ ಬೇಕಾಗಿಲ್ಲ, ಬದಲಿಗೆ ಶೋ ಆಫ್ ಮಾಡೋಕ್ಕೆ ಬೇಕು. ಹಾಗೆ ನಾನು ಬ್ಯಾಗ್ಸ್ನ ಮಿಲಿಯನ್ಸಲ್ಲಿ ಸೇಲ್ ಮಾಡಿದ್ರೆ ಅದರಿಂದ ನಿನಗೇನು ಪ್ರಾಬ್ಲಮ್ಮು? ಫೇಕ್ ಐಟಮ್ ನಿಜವಾದ ರಿಯಲ್ ಐಟಮ್ ಥರನೇ ಕಾಣಿಸ್ತಿದೆ ಅಂದರೆ ಅದು ಫೇಕ್ ಹೇಗಾಗುತ್ತೆ? ಇದನ್ನ ಕೇಳಿ ಪೊಲೀಸ್ ಮೂಂಗ್ ಯಾಂಗ್ ಸುಮ್ಮನೆ ಆಗಿಬಿಡ್ತಾನೆ. ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಸ್ಯಾಮ್ಯುಯಲ್ ಡಿಪಾರ್ಟ್ಮೆಂಟಿಂದ ಹೊರಗೆ ಬಂದ ಮೇಲೆ ಪಬ್ಬಲ್ಲಿ ಕೆಲಸ ಮಾಡ್ತಿರ್ತಾಳೆ. ಅಲ್ಲಿಂದ ಹಾಂಗ್ ಸಾಂಗ್ನ ಮೀಟ್ ಮಾಡ್ತಾಳೆ, ಮದುವೆ ಆಗ್ತಾಳೆ. ಕಿಮ್ ಯುನ್ ಜೈ ಅಂತ ಹೆಸರು ಚೇಂಜ್ ಮಾಡ್ಕೋತಾಳೆ. ಹಾಂಗ್ ಸಾಂಗ್ಗೆ ಕಿಡ್ನಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅಲ್ಲಿಂದ ಹೊರಗೆ ಬರ್ತಾಳೆ. ಸಾರಾ ಕಿಮ್ ಆಗ್ತಾಳೆ. ತನ್ನ ಡ್ರೀಮ್ ಬುಡ್ವಾರ್ ಬ್ರ್ಯಾಂಡ್ಗೆ ಬೇಕಾಗಿರೋ ಬ್ಯಾಗ್ಸ್ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ತಾಳೆ. ಜಿಹಾನ್ನ ಮೀಟ್ ಆಗ್ತಾಳೆ. ಚೇರ್ ವುಮೆನ್ ಜೇಯುನ ಜಿಹಾನ್ ಪಟಾಯಿಸ್ಬೇಕು ಅಂತ ಹೇಳ್ತಾಳೆ. ಯಾಕಂದರೆ ಈ ಚೇರ್ ವುಮೆನ್ದು ಮಾಲ್ ಇರುತ್ತೆ, ಸ್ಯಾಮ್ಯುಯಲ್ ಅಂತ. ಅದೇ ಮಾಲಲ್ಲಿ ಇವಳು ಮೊದಲು ಕೆಲಸ ಮಾಡ್ತಿರ್ತಾಳೆ. ಈಗ ಅದೇ ಮಾಲಲ್ಲಿ ತನ್ನ ಬ್ರ್ಯಾಂಡ್ನ ಓಪನ್ ಮಾಡಬೇಕು ಅನ್ನೋ ಆಸೆ ಇವಳದಾಗಿರುತ್ತೆ. ನೆಕ್ಸಿನಲ್ಲಿ ಪ್ರೆಸೆಂಟ್ನ ತೋರಿಸ್ತಾರೆ. ಈ ಬ್ಯಾಗ್ಸ್ನ ಫೇಕ್ ಅಂತ ಯಾರೂ ಹೇಳಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಇವರೆಲ್ಲ ನಾವು ಶ್ರೀಮಂತ ಅಂತ ತೋರಿಸ್ಕೊಳ್ಳೋಕ್ಕೆ ಕ್ರೋರ್ಸಲ್ಲಿ ಬ್ಯಾಗ್ಸ್ನ ಪರ್ಚೇಸ್ ಮಾಡ್ತಾರೆ, ಸೊ ಯಾರೂ ಈ ಬ್ಯಾಗ್ಸ್ನ ಫೇಕ್ ಅಂತ ಹೇಳಲ್ಲ ಅಂತ ಹೇಳ್ತಾಳೆ. ಆಗ ಪೊಲೀಸ್ ಬೇಕು ಅಂತಲೇ ಯೋಜಿನ್ನ ಸಾರಾ ಮುಂದೆ ಕರ್ಕೊಂಬರ್ತಾನೆ. ನೆಕ್ಸಿನಲ್ಲಿ ಸಾರಾ ಯೋಜಿನ್ ಪೊಲೀಸ್ ಇನ್ವೆಸ್ಟಿಗೇಟ್ ರೂಮಲ್ಲಿ ಕೂತಿರ್ತಾರೆ. ಪೊಲೀಸ್ ಅಂದ್ಕೊಂಡಿರ್ತಾರೆ ಇವಳು ಸಾರಾ ಬಾಡಿಗೆ ಉಗಿದಿದ್ಲು, ಇದೇ ಈ ಕೋಪ ಸಾರಾ ಫೇಕ್ ಅಂತ ಪ್ರೂವ್ ಮಾಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಯೋಜಿನ್ ಅವಳಿಗೆ ಸಿಗಬೇಕಿರೋ 500 ಮಿಲಿಯನ್ ವಾರ್ನ ಹಣ ಅವಳಿಗೆ ಸಿಕ್ಕಿರುತ್ತೆ. ಅದರಿಂದ ಅವಳು ಸಾರಾ ಮೇಲೆ ಯಾವುದೇ ಕಂಪ್ಲೇಂಟ್ ಕೊಡಲ್ಲ. ಸಾರಾ ಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಇರೋದ್ರಿಂದ ಸಾರಾನ ಆಚೆ ಬಿಡ್ತಾರೆ. ಇಲ್ಲಿ ಪೊಲೀಸ್ ಮೂಂಗ್ ಯಾಂಗ್ನ ಈ ಕೇಸ್ ಇನ್ವೆಸ್ಟಿಗೇಷನಿಂದ ಬಿಟ್ಟು ಬೇರೆಯವರಿಗೆ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಕೊಡ್ತಾರೆ. ಈ ಕಡೆ ಸಾರಾ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಮತ್ತೆ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಸಾರಾ ಕ್ಯಾಶ್ನ ಬ್ಯಾಗಲ್ಲಿ ಇಟ್ಕೊಂಡು ಸ್ಯಾಮ್ಯುಯಲ್ ಸ್ಟೋರ್ಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಇಷ್ಟ ಆಗಿರೋ ಬ್ಯಾಗ್ಸ್ನ ಪರ್ಚೇಸ್ ಮಾಡ್ತಾಳೆ. ಮೆಂಬರ್ಶಿಪ್ಗೆ ನೇಮ್ ಕೊಡಬೇಕಿರುತ್ತೆ. ಅವಳ ನಿಜವಾದ ಹೆಸರು ಬದಲಿಗೆ ಸಾರಾ ಕಿಮ್ ಅನ್ನೋ ಹೆಸರು ಹೇಳ್ತಾಳೆ. ಒಂದು ಕಾರ್ನ ರೆಂಟಿಗೆ ತಗೋತಾಳೆ. ಲಕ್ಸುರಿ ಹೋಟೆಲ್ಗೆ ಬರ್ತಾಳೆ. ಅವಳ ಹತ್ರ ಇರೋ ದುಡ್ಡನ್ನೆಲ್ಲ ಫುಲ್ ಎಂಜಾಯ್ ಮಾಡ್ತಾಳೆ. ದುಡ್ಡು ಖಾಲಿ ಆದಮೇಲೆ ಇಷ್ಟೇ ಜೀವನ ಅಂತ ಹೇಳಿ ತನಗಿಷ್ಟ ಆಗಿರೋ ಆ ಬ್ಯಾಗ್ ಜೊತೆಗೆ ನದಿಗೆ ಹಾರ್ತಾಳೆ. ಇನ್ನೇನು ಸತ್ತೋದ್ಲು ಅನ್ನೋ ಅಷ್ಟರಲ್ಲಿ ಅವಳ ಲಕ್ಸುರಿ ಬ್ಯಾಗ್ಸ್ ಮೇಲೆ ಇಟ್ಟಿರೋ ಪ್ರೀತಿ ಅವಳನ್ನು ಜೀವಂತ ಮಾಡುತ್ತೆ. ನೆಕ್ಸಿನಲ್ಲಿ ಮತ್ತೆ ಪ್ರೆಸೆಂಟಿಗೆ ಬರುತ್ತೆ. ಇನ್ವೆಸ್ಟಿಗೇಷನ್ ರೂಮ್ಗೆ ಪೊಲೀಸರು ಬರ್ತಾರೆ. ಸಾರಾ ಕೊಟ್ಟಿರೋ ಆ ಸ್ಟೇಟ್ಮೆಂಟ್ನ ರಿಪೀಟ್ ಮಾಡಿ ಕೇಳ್ತಿರ್ತಾನೆ. ಸಾರಾ ಹೇಳ್ತಿರ್ತಾಳೆ, ಈ ಪ್ರಪಂಚ ಎಲ್ರಿಗೂ ಒಂದೇ ಅಲ್ಲ. ಒಂದು ಕಡೆ ಲಕ್ಸುರಿ ಪಾರ್ಟಿ ನಡೀತಿದ್ರೆ ಇನ್ನೊಂದು ಕಡೆ ಚಳಿಯಿಂದ ಕೆಲವರು ಸಾಯ್ತಿರ್ತಾರೆ. ಇದನ್ನ ಕೇಳಿ ಪೊಲೀಸ್
ಸಾರಾ ಹತ್ರ ಬರ್ತಾನೆ. ಬಂದು ನಮಗೆ ಡ್ರೈನೇಜಲ್ಲಿ ಸಿಕ್ಕಿದ ಆ ಬಾಡಿ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ. ಮತ್ತೆ ಸಾರಾನ ಇನ್ವೆಸ್ಟಿಗೇಷನ್ ರೂಮ್ಗೆ ಕರ್ಕೊಂಬರ್ತಾರೆ. ಸಾರಾ ಹೇಳ್ತಾಳೆ, ಈಗ ಯಾವ ಪ್ರೂಫ್ ಸಿಕ್ತು ನಿಮಗೆ, ನನ್ನ ಮೇಲೆ ಕೊಲೆ ಆರೋಪ ಮಾಡ್ತಿದ್ದೀರಾ? ಆಗ ಆ ವಾಯ್ಸ್ನ ರಿಪೀಟ್ ಮಾಡಿ ಕೇಳಿಸ್ತಾರೆ. ಕೆಲವರು ಲಕ್ಸುರಿ ಪಾರ್ಟಿ ಮಾಡ್ತಿದ್ರೆ ಇನ್ನು ಕೆಲವರು ಚಳಿಯಿಂದ ಸಾಯ್ತಿದ್ದಾರೆ ಅನ್ನೋದು. ಪೊಲೀಸ್ ಹೇಳ್ತಾರೆ, ಈ ಸತ್ಯ ಕೊಲೆ ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ. ಆ ಬಾಡಿ ಚಳಿಯಿಂದ ಸತ್ತಿದೆ ಅನ್ನೋದು ಹೊರಗಡೆ ಯಾರಿಗೂ ಗೊತ್ತಿಲ್ಲ. ಈಗ ನೀನೇ ಹೇಳು, ಆ ಹುಡುಗಿ ಸಾಯೋಕ್ಕೆ ಮುಂಚೆ ನೀನೇ ಲಾಸ್ಟ್ ಅವಳನ್ನು ನೋಡಿದ್ದು, ಹಾಗಾಗಿ ನಿನಗೆ ಗೊತ್ತಿದೆ ಅವಳು ಹೇಗೆ ಸತ್ಲು ಅಂತ. ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದರೆ ಶಿಕ್ಷೆ ಜಾಸ್ತಿ ಆಗುತ್ತೆ, ಅಕಸ್ಮಾತ್ ಆಗಿದ್ದಿದ್ರೆ ಶಿಕ್ಷೆ ಕಮ್ಮಿ ಆಗುತ್ತೆ ಅಂತ ಪೊಲೀಸ್ ಮುಂಗ್ಯಾಂಗ್ ಹೇಳ್ತಾನೆ. ಆಗ ಸಾರಾ ನನಗೆ ಒಂದು ಸಿಗರೇಟ್ ಸಿಗುತ್ತಾ ಅಂತ ಕೇಳ್ತಾಳೆ. ಪೊಲೀಸ್ ಅಂದ್ಕೊಂಡಿರ್ತಾರೆ ಸದ್ಯ ಫ್ರಸ್ಟ್ರೇಷನಲ್ಲಿ ಸಿಗರೇಟ್ ಕೇಳ್ತಿದ್ದಾಳೆ ಅಂದರೆ ಸತ್ಯ ಒಪ್ಕೋತಾಳೆ ಅಂತ. ಸಿಗರೇಟ್ ಕೊಡ್ತಾರೆ. ಸಾರಾ ಹೇಳ್ತಾಳೆ, ಕೊಲೆ ಆರೋಪ ಮಾಡಿ ಯಾರನ್ನಾದರೂ ಅರೆಸ್ಟ್ ಮಾಡಿದ್ರೆ 48 ಗಂಟೆಯಲ್ಲಿ ವಾರೆಂಟ್ ರೆಡಿ ಮಾಡಬೇಕು. 48 ಗಂಟೆ ಆದರೂ ವಾರೆಂಟ್ ರೆಡಿ ಇಲ್ಲ ಅಂತ ಅಂದರೆ ಅವರನ್ನು ರಿಲೀಸ್ ಮಾಡಬೇಕಾಗತ್ತೆ. ಹಾಗೆ ರಿಲೀಸ್ ಮಾಡಿದ್ಮೇಲೆ ಮತ್ತೆ ಅದೇ ಕೇಸಲ್ಲಿ ವಾರೆಂಟ್ ಇಲ್ಲದೆ ಅವರನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ. ನಾನೇನಾದರೂ ಹೊರಗಡೆ ಹೋದರೆ ನಾನೇ ಆರೋಪಿ ಆಗ್ತಿದ್ದೆ. ಈಗ ಅರೆಸ್ಟ್ ಮಾಡಿದ್ಮೇಲೆ ನನ್ನ ರಿಲೀಸ್ ಮಾಡಿದ್ರೆ ನಾನು ಹೇಗೆ ಆರೋಪಿ ಆಗ್ತೀನಿ? ನಿನ್ನ ಹತ್ರ ಇನ್ನೂ 48 ಗಂಟೆ ಇದೆ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಈ ವಿಡಿಯೋನ ನೆಕ್ಸ್ಟ್ ಪಾರ್ಟ್ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿದ್ರೆ ಲೈಕ್ ಮಾಡಿ.